ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಇವತ್ತು ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದಿದೆ. ಅಂದರೆ ಮೊನ್ನೆ ಆರ್ಡರ್ಸ್ ಬಂದಿತ್ತಲ್ವಾ, ಸೊ ಫುಲ್ಲು ಸ್ಟ್ಯಾಂಡ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಇವತ್ತೆಲ್ಲ ಬುಕ್ ಮಾಡಿದ್ವಿ. ಸೊ ಸ್ಟ್ಯಾಂಡ್ ಎಲ್ಲ ಬಂದಿದೆ. ಸೊ ಇನ್ನು ನಾವು ಕದ್ರಿಗೆ, ಹಾಗೆ ಮತ್ತು ಒಂದು ಮಂತ್ರಾಲಯ ಕೊಡಬೇಕು, ಹಾಗೆ ಒಂದು ಆಂಧ್ರ ಪ್ರದೇಶಕ್ಕೆ ಕೊಡಬೇಕು. ಸೊ ಮೂರು ಇವತ್ತು ಪ್ಯಾಕ್ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ಸ್ವಲ್ಪ ಸ್ಟ್ಯಾಂಡ್ಸು ನಮಗೆ ಖಾಲಿಯಾಗಿತ್ತು, ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದು. ಮತ್ತು ಮೊನ್ನೆ ಬೆಂಗಳೂರಿಗೆ ಹೋಗಿದ್ರು, ಎಲ್ಲ ಬೆಂಗಳೂರಲ್ಲಿ ಕೂಡ ಫಿಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಂಗಾಗಿ 8 ಮಿಷಿನು ಬೆಂಗಳೂರಿಗೆ ಬೆಳಿಗ್ಗೆನೇ ಹೋಗಿದ್ರು, 6 ಗಂಟೆಗೆ, ರಾತ್ರಿ 12 ಗಂಟೆ ಆಯಿತು ಬರೋದೆಲ್ಲ ಒಂದು ಕಡೆಯಿಂದ ಫಿಟ್ ಮಾಡ್ಕೊಂಡು ಬಂದು ಇವಾಗ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಹೇಳಿದರು ಸೋಮವಾರ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತೀವಿ ಅಂತ ಹೇಳಿ. ಹಾಗಾಗಿ ಇವತ್ತೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಐಟಮ್ ಈಚೆ ಇಟ್ಕೊಂಡಿದ್ದಾರೆ. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಎಲ್ಲ ಪ್ಯಾಕ್ ಮಾಡಿಲ್ಲ ಕಳಿಸೋದು. ಆ್ಯಕ್ಚುಲಿ ಇವತ್ತೆಲ್ಲ ಪ್ಯಾಕ್ ಮಾಡ್ತಾರೆ, ನಾಳೆ ಮೋಸ್ಟ್ಲಿ ಇದು ಮಾಡೋ. ಆಲ್ರೆಡಿ 4 ಗಂಟೆ ಆಗೋಯಿತು, ಬೆಳಿಗ್ಗೆದು ತುಂಬ ಕೆಲಸ ಇತ್ತು. ಹಂಗಾಗಿ ಇವತ್ತು ಅವರು ಪ್ಯಾಕ್ ಮಾಡೋಕ್ಕಾಗಿಲ್ಲ, ತುಂಬ ಲೇಟ್ ಆಯಿತು. ಈಗ ಅಲ್ಲಿನ ಟೈಮ್ ಬಂದುಬಿಟ್ಟು 4 ಗಂಟೆ ಆಯಿತು. ಇನ್ನು ಪೋಸ್ಟ್ ಆಫೀಸ್ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ ಇವಾಗ. ಹಂಗಾಗಿ ಇವತ್ತೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾಳೆಗೆ ಕೊರಿಯರ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಕೂಡ ನಿಮ್ಮ ಹತ್ರ ಶೇರ್ನ ಮಾಡ್ಕೊಳ್ತೀನಿ. ಸುಮಾರು ಜನ ಏನಂತಂದರೆ, ಸೊ ಕೆಲವು ಆ್ಯಕ್ಚುಲಿ ಏನು ಕೆಲವು ಬೇಡ ಅಂದ್ಕೊಳ್ತೀವಿ ನಾವು, ಯಾಕಂದರೆ ಪೋಸ್ಟ್ ಹಿಂಗೆಲ್ಲ ಕಳಿಸೋದೆಲ್ಲ ಬೇಡ ಅಂತ ಅಂದ್ಕೊಂಡು ವೀಡಿಯೋದಲ್ಲಿ ನಾನು ಸುಮಾರು ಸಲ ಈ ಥರ ಅಂದ್ಕೊಂಡೆ. ನಾನು ಫಸ್ಟೆಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಅಂದರೆ ಕಳಿಸ್ತಿರ್ಲಿಲ್ಲ, ಅಂದರೆ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಎಲ್ಲನೂ. ಅಂದರೆ ಪ್ಯಾಕಿಂಗ್ ಮಾಡೋದೆಲ್ಲನೂ ನಾವು ವೀಡಿಯೋ ಮಾಡ್ತಿರ್ಲಿಲ್ಲ ನಾನು. ಯಾವಾಗ ನೀವು ಕೆಲವೆಲ್ಲ ಕ್ವಶನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತವಲ್ವಾ, ಕಳಿಸ್ತೀರಾ ಕಳಿಸ್ತೀರಾ ಅಂತ ಕೇಳಿ ಏನಾಗ್ಬಿಟ್ಟಿದೆ ಅದೆಲ್ಲ. ಈಗ ಹೆಂಗಾಗಿದೆ ಅಂದರೆ, ಆಯಿತು ನಂಬಿಕೆ ಬರಬೇಕಂದ್ರೆ ಆಯಿತು, ಇದು ಪ್ಯಾಕ್ ಮಾಡೋದು ಕಳಿಸ್ಬೇಕು ಅನ್ನೋದು ಮೈಂಡಿಗೆ ಬಂದುಬಿಟ್ಟಿದೆ. ಹಾಗಾಗಿ ಫಸ್ಟ್ ನಾನು ಕಳಿಸ್ತಿರ್ಲಿಲ್ಲ. ಸೊ ಅವೆಲ್ಲ ಯಾವಾಗ ಮಾತು ಸ್ಟಾರ್ಟ್ ಆಯಿತು ಅವಾಗಿಂದ ಸ್ವಲ್ಪ ಪ್ಯಾಕ್ ಮಾಡೋದು ಪ್ರತಿಯೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಬಿಡಿ ಆಯಿತು, ನನಗೂ ಒಂದು ಸಿಗುತ್ತೆ, ಕಂಟೆಂಟ್ ಸಿಗುತ್ತೆ. ಸೊ ನಾನು ಸಾಮಾನ್ಯವಾಗಿ ಮಾಡ್ತಿರ್ಲಿಲ್ಲ, ಬರೀ ವಿಡಿಯೋದ ಬಗ್ಗೆ, ಮಿಷಿನ್ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದಿದ್ದು. ಸೊ ಪ್ಯಾಕಿಂಗ್ ಹೇಳ್ತಿರ್ಲಿಲ್ಲ. ಎಷ್ಟೋ ಜನ ಕೆಲವ್ರು ಪಾಪ ಅಂದರೆ ಇವಾಗೆಲ್ಲ ಆನ್ಲೈನಲ್ಲಿ ಮಿಸ್ ಆಗಿದೆ ಬಿಡಿ. ಹಾಗಾಗಿ ಸೊ ಕೆಲವ್ರು ಜನ ನಾನು ಡೌಟ್ ಪಡೋದು ತಪ್ಪೇ ಇಲ್ಲ. ಯಾಕಂದರೆ ಇವಾಗೆಲ್ಲ ಒಡವೆಗಳಲ್ಲೆಲ್ಲ ಹಂಗೆ ಮೋಸ ಬಂದು ಕೊಟ್ಬಿಟ್ಟು ಮೋಸ ಮಾಡೋದ್ರಿಂದ ಸೊ ಆನ್ಲೈನಲ್ಲಿ ನಂಬಲ್ಲ ಜನ ಸಾಮಾನ್ಯವಾಗಿ. ಹೌದು, ನಾನು ಅಷ್ಟೇ, ನಾನು ಆನ್ಲೈನಲ್ಲಿ ನೀನು ತರಿಸ್ಕೊಳ್ಳೋದೇ ಇಲ್ಲ. ಅಂದರೆ ಪ್ರಾಡಕ್ಟ್ ಕೆಲವೆಲ್ಲ ಜೀನಿಯನ್ ಪ್ರಾಡಕ್ಟ್ಸ್ ನಾವು ಚೆಕ್ ಮಾಡ್ತಾ ಇರ್ತೀವಿ. ಸೊ ಅದು ನೋಡಿ ನಾನು ತರಿಸ್ಕೊಳ್ತೀನಿ, ಸುಮ್ಮನೆ ಯಾವ್ಯಾವಕ್ಕೂ ಕೈ ಹಾಕೋಕ್ಕೆ ಹೋಗಲ್ಲ. ಹಾಗಾಗಿ ಸ್ವಲ್ಪ ಜನನೂ ಡೌಟ್ ಬರೋದು ಕಾಮನು. ಸೊ ಹಾಗೆ ಮುಂದೆ ಹೋಗ್ತಾ ಖಂಡಿತವಾಗ್ಲೂ ಇವೆಲ್ಲ ತೋರಿಸಿದ್ರೆ ಜನಗಳಿಗೆ ನಂಬಿಕೆ ಬರುತ್ತೆ. ಮತ್ತು ಹೌದು ಕಳಿಸ್ತಾ ಇದ್ದಾರೆ ಅಂತೇಳಿ ಮಾಡ್ಕೊಳ್ತಾರೆ. ಸೊ ಪಾಪ ತುಂಬ ದೂರ ಇರ್ತಾರೆ, ಮಿಷಿನ್ ಬೇಕಾಗಿರುತ್ತೆ, ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿರಲ್ಲ. ಅದರದ್ದು ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ ಏನು ಅನ್ನೋದು ಕೂಡ ಕೆಲವು ಜನಕ್ಕೆ ಗೊತ್ತೇ ಇಲ್ಲ ಬಿಡಿ ಅದ್ರ ಬಗ್ಗೆ. ಹಾಗಾಗಿ ಸೊ ಇದೊಂದು ಉಪಯೋಗ ಆಗಲಿ, ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತೇಳಿ ನಾವು ಮಾಡ್ತಾ ಇರೋದು. ಹಾಗಾಗಿ ಸೊ ಸುಮಾರು ಜನಕ್ಕೆ ಡೌಟ್ ಇತ್ತು, ಇವೆಲ್ಲ ಕ್ಲಿಯರ್ ಆಗಿಬಿಡ್ಲಿ. ಹೌದು, ಇಲ್ಲಿ ನಡೀತಾ ಇದೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಜಿನಿಯನ್ ಇದೆ, ಇಲ್ಲಿ ಕೊಡ್ತಾರೆ ಅನ್ನೋದು ಮೈಂಡಿಗೆ ಬರಬೇಕು. ಹಾಗಾಗಿ ಸೊ ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಇವತ್ತು 3 ಆ್ಯಕ್ಚುಲಿ ಅವತ್ತೇ ಎಲ್ಲ ಫುಲ್ ಸೋಲ್ಡ್ ಔಟ್ ಆಗಿಬಿಟ್ಟಿದ್ವಿ ಮಿಷಿನು. ಎಲ್ಲ ಮಿಷಿನ್ ಸೆಟ್ ಮಾಡಿ ಫಿಟ್ ಮಾಡಿ ಒಂದು 3 ಆಲ್ರೆಡಿ ಕಳಿಸ್ಬಿಟ್ವಿ ಬೇರೆ ಕಡೆ. ಬಟ್ ಅದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸೊ ಬೇರೆ ವೀಡಿಯೋಸ್ ಎಲ್ಲ ಇದ್ವಲ್ವಾ, ಹಾಗಾಗಿ ಮಾಡಿಲ್ಲ ಅದು. ಸೊ ಇವತ್ತು ಮಾತ್ರ 3 ವೀಡಿಯೋದು ಪ್ಯಾಕ್ ಮಾಡೋದು ವೀಡಿಯೋ ಮಾಡ್ತೀನಿ. ಸೊ ಸುಮಾರು ಜನ ಕೇಳ್ತಿದ್ದಲ್ವ ಗೊತ್ತಾಗಲಿ. ಸೊ ಮತ್ತು ಸುಮಾರು ಜನ ಸ್ಟಾಕ್ ಬರಲ್ಲ, ಸ್ಟಾಕ್ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸ್ಟಾಕು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಸ್ಟಾಕು. ಸೊ ಫುಲ್ಲು ಜುಕ್ಕಿನೇ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಮುಂದಿನ ವಾರ ಬರುತ್ತೆ ನನಗೆ. ಈ ಗೌರಿ ಗಣೇಶ ಹಬ್ಬಕ್ಕೆಲ್ಲ ಆಲ್ಮೋಸ್ಟ್ ಬ್ಯುಸಿ ಇದ್ದಾರೆ. 2-3 ಡೇಸ್ ಯಾರು ಏನೂ ಕೆಲಸಗಳು ಮಾಡಲ್ಲ, ಎಲ್ಲಿಂದ ಎಲ್ಲೋದ್ರೂ 3 ಡೇಸ್ ಎಲ್ಲ ಬಾಗ್ಲಾಕ್ಬಿಡ್ತಾರೆ. ಹಂಗಾಗಿ ಸೊ ಈ ಒಂದು 3 ಡೇಸ್ ಇವೆಲ್ಲ ಈ ವಾರ ಕಳೆದೊಬ್ಬರು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನೆಕ್ಸ್ಟ್ ವೀಕಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಮಿಷಿನ್ ಬಂದ ತಕ್ಷಣ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ. ಸುಮಾರು ಜನ ಕೊಟ್ಟಿದ್ದಾರೆ, ಲಿಸ್ಟು ತೋರಿಸ್ತೀನಿ ರೀ ನಿಮಗೆ. ಇವತ್ತೆಲ್ಲ ಎಷ್ಟು ಅಡ್ರೆಸ್ ಬರೀಬೇಕು ಗೊತ್ತಾ ನಾನು. ನೋಡಿ, ಈ ಪೇಜ್ ಫುಲ್ಲೂ ನಮಗೆ ಬುಕ್ ಮಾಡ್ಕೊಂಡಿರೋ ಇದು ಅಷ್ಟೇ. ಇದಿಷ್ಟು ನನ್ನ ಮಗಲ್ಲ ಗೀಚ್ಬಿಟ್ಟಿದ್ದಾನೆ. ಇದು ಇಷ್ಟು ಮತ್ತು ಇದಿಷ್ಟು, ಇವೆಲ್ಲನೂ ನಮಗೆ ಎಲ್ಲರೂ ಎರಡು ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ 3 ಪೇಜಲ್ಲಿ ಬರೆದಿದ್ದೀವಿ ಮಿಷಿನು. ಸೊ ಇದರಲ್ಲಿ ನಾವು ಕೊಟ್ಟಿರೋದು ಮಾತ್ರ ಇನ್ನು ಒಂದು ಪೇಜಿಂದ ಅಷ್ಟೇ ನಾವು ಕೊಟ್ಟಿರೋದು. ಇದು 1 ಪೇಜಿಂದ ಮಾತ್ರ ಕೊಟ್ಟಿದ್ದೀವಿ, ಇನ್ನೂ 2 ಪೇಜಿಂದ ಪೆಂಡಿಂಗ್ ಇದೆ. ಸೊ ಇದೆಲ್ಲ ಮಿಷಿನ್ ಬಂದಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಮಿಷಿನ್ ಬಂದಮೇಲೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿಬಿಟ್ಟು ಮಿಷಿನ್ ಬಂದಿದೆ ಅಂತ ಹೇಳ್ತೀವಿ. ಯೂಟ್ಯೂಬಲ್ಲಿ ವೀಡಿಯೋ ಬಿಟ್ಬಿಟ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡುತ್ತೆ, ನಾವು ಫೋನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿ ಮಿಷಿನ್ ತೊಗೊಂಡಿದ್ದೀರಾ. ಹಾಗೆ ಸುಮಾರು ಜನ ಕೇಳಿದ್ರಂತ, ಅಲ್ಲಿ ಹೋದಾಗ ನಿಮ್ಮ ವೀಡಿಯೋಸ್ ನೋಡ್ತೀವಿ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಬಟ್ ನಾನು ಕೇಳಿಸ್ಕೊಳಕ್ಕಾಗಿಲ್ಲ. ಬಟ್ ಅವ್ರು ಬಂದು ಹೇಳಿದ್ದು ನನಗೆ ತುಂಬ ಖುಷಿ ಆಯಿತು. ತುಂಬ ನೋಡ್ತಾರೆ ನಿನ್ನ ವೀಡಿಯೋಸ್ ಅಂದಾಗ ಸಖತ್ ಖುಷಿ ಆಯಿತು. ಬಿಡಪ್ಪ ನಾವು ಮಾಡಿದ್ದು ಸಾರ್ಥಕ ಆಯಿತು
ನಾನು ಮಾಡಿದ ವಿಡಿಯೋ ನಾನು 4 ಜನ ನಮ್ಮನ್ನು ಗುರುತಿಸ್ತಾರೆ ಅಂದರೆ ಎಷ್ಟು ಖುಷಿ ಅಲ್ವಾ. ತುಂಬ ಖುಷಿ ಆಯಿತು ನನಗೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್. ಮತ್ತು ಎಷ್ಟು ಜನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮಿಷಿನ್ ಕೂಡ ಸ್ವಲ್ಪ ಐಟಮ್ಸ್ ಕೂಡ ಖಾಲಿಯಾಗಿತ್ತು. ಹಾಗೆ ಬೆಂಗಳೂರಿಗೆ ಹೋಗಿದ್ರಲ್ವ, ಒಂದು 8 ಮಿಷಿನ್ನು ಬೆಂಗಳೂರಿಂದ ಆರ್ಡರ್ ಬಂದಿತ್ತು. ಇನ್ನು ಅದನ್ನು ಫಿಟ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಅಂದರೆ ಇದನ್ನು ನಾವು ಪಾರ್ಸಲ್ ಕಳಿಸ್ಬೇಕು. ಸೊ ಬೇರೆ ಬೇರೆ ಊರುಗಳಿಗೆ ಕೊರಿಯರ್ ಮಾಡಬೇಕಾಗಿತ್ತು. ಇನ್ನು ನಮಗೆ ಕೊರಿಯರ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಇವಾಗ ಹಬ್ಬದ ಬೇರೆ ಅಲ್ವಾ, ಸೊ ಹಬ್ಬದ ಕೆಲಸ ಅಂದರೆ ನಮಗೆ ಸ್ವಲ್ಪ ಶೋರೂಮಲ್ಲೂ ಕೂಡ ಕೆಲಸ ಇರುತ್ತೆ. ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ನಮಗೆ ಬೆಂಗಳೂರಲ್ಲಿ 8 ಮಿಷಿನ್ ಆರ್ಡ್ರ್ ಬಂದಿದ್ದಾಗ ನಾವು ಅಲ್ಲಿ ಹೋಗಿ ಮಿಷಿನ್ ಫಿಟ್ ಮಾಡಿ ಬಂದು ಕೊರಿಯರ್ ಮಾಡೋಣ, ಎಲ್ಲ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ನಾನು ಹೋಗಿರಲಿಲ್ಲ, ಇನ್ನು ಅವರೇ ಹೋಗಿದ್ದು. ಇನ್ನು ಅಂಗಡಿ ಹತ್ರ ಯಾರು ಒಬ್ಬರು ಇರಬೇಕಲ್ವ, ಹಾಗಾಗಿ ನಾನು ಅಂಗಡಿ ತವನೇ ಇದ್ದೆ. ಇನ್ನು ಅವರು ಹೋಗಿದ್ರು. ಸೊ ಇನ್ನು ಒಂದು ಮಿನಿಮಮ್ ಅಂದರೆ ಒಂದು 6 ಮಿಷಿನು ಬುಕ್ ಮಾಡಿತ್ತು. ಇನ್ನು ಅಲ್ಲಿಂದ ಎಲ್ಲ ಫಿಟ್ ಮಾಡಿ, ಸೊ ಅಲ್ಲಿಂದ ಕೂಡ ಐಟಮ್ ತೊಗೊಂಡೋಗಿ, ಯಾಕಂದರೆ ಇಲ್ಲಿಂದ ತೊಗೊಂಡೋಗಿ ಹಾಕಿದ್ರೆ ತುಂಬ ಭಾರ ಲೇಟ್ ಆಗುತ್ತೆ ಅಂತೇಳಿ, ಸೊ ಅಲ್ಲೇ ತೊಗೊಂಡು ಹೋಗಿ ಫಿಟ್ ಮಾಡ್ಕೊಳ್ಳೋಣ ಅಂತೇಳಿ, ಸೊ ಎಲ್ಲ ಅಲ್ಲೇ ಐಟಮ್ನ ತೊಗೊಂಡಂದರೆ ಸ್ಟ್ಯಾಂಡು, ಆಮೇಲೆ ಕೆಲವೊಂದು ಸ್ಟ್ಯಾಂಡಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಹಾಗೆ ಬೆಂಗಳೂರಿಗೆ ಹೋಗಿ ಫಿಟ್ ಮಾಡಿಬಿಟ್ಟು, ಇನ್ನು ಬರಬೇಕಾದ್ರೆ ಇನ್ನೊಂದು 6 ಸ್ಟ್ಯಾಂಡ್ನ ತೊಗೊಂಡು ಬಂದಿದ್ದರು. ಸೊ ಇದು ಕೊರಿಯರ್ ಮಾಡಬೇಕಾಗಿತ್ತು, ಹಾಗಾಗಿ ಎಲ್ಲ ತೊಗೊಂಡು ಬಂದರು, ಎಲ್ಲ ಜೋಡಿಸಿದ್ರು. ಇನ್ನು ಬೆಳಿಗ್ಗೆಯಿಂದ ಅವರು ಒಂದಿನ ಇರಲಿಲ್ಲ ಅಲ್ವಾ, ಸೊ ಮಿಷಿನು ತುಂಬ ರಿಪೇರಿಸ್ಕೊಂಡು ಕೂಡ ಬಂದಿತ್ತು. ಹಾಗಾಗಿ ಅವರೆಲ್ಲ ರಿಪೇರಿ ಮಾಡಿ ಎಲ್ಲ ಸಂಜೆಗೆ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಪೆಂಡಿಂಗ್ ಇಟ್ಟಿದ್ರು. ಬೆಳಿಗ್ಗೆಲ್ಲ ಸ್ವಲ್ಪ ಮೊನ್ನೆ ಬಂದಿರೋ ಮಿಷಿನ್ಸ್ ಎಲ್ಲ ಇದ್ದು ಎಲ್ಲ ರೆಡಿ ಮಾಡಿ, ಮತ್ತು ಇವತ್ತು ಕೂಡ ತುಂಬ ಜನ ಕಸ್ಟಮರ್ಸ್ ಬಂದಿದ್ದರು. ಇನ್ನೆಲ್ಲ ಮುಗಿಸ್ಕೊಂಡು ಸಂಜೆಗೆ ಅವರು ಮಿಷಿನ್ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಇನ್ನು ಒಂದು ಮಿಷಿನ ನೀಟಾಗಿ ಈ ಥರ ಪ್ಯಾಕ್ ಮಾಡ್ತಿದ್ದಾರೆ. ಅಂದರೆ ನಾವು ಬಾಕ್ಸಲ್ಲಿ ಹಾಕೋಣ ಅಂತ ಅಂದ್ಕೊಂಡ್ವಿ, ಬಟ್ ಬಾಕ್ಸಲ್ಲಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಕೆಳಗಡೆ ಉದ್ದ ಕಂಬಿಗಳಿರುತ್ತಲ್ಲ, ಅದು ಬಂದುಬಿಟ್ಟು ಚುಚ್ಚಿಬಿಟ್ಟು ಈಚೆ ಕಡೆ ಬಂದುಬಿಡುತ್ತೆ. ಹಾಗಾಗಿ ಸೊ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಅಂದರೆ ನಮಗೆ ಫಸ್ಟು ಸ್ಟಾರ್ಟಿಂಗೇ ಬಾಕ್ಸ್ ಬರುತ್ತಲ್ವ, ಅಲ್ಲಿ ಬೆಂಡ್ ಕೊಟ್ಟಿರ್ತಾರೆ. ಆ ಬೆಂಡ್ ಕೊಟ್ಟಿದ್ರೆ ಬೇಕಾದ್ರೆ ಅದ್ರ ಮೇಲೆ ಮಡಗಿಬಿಟ್ಟು ಪ್ಯಾಕ್ ಮಾಡ್ಬೋದು, ತುಂಬ ಈಸಿ ಆಗುತ್ತೆ. ಸೊ ಇವಾಗ ಬಾಕ್ಸ್ಗಳು ಇರಲಿಲ್ಲ, ಸೊ ಎಲ್ಲ ಬಾಕ್ಸ್ ಎಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ವಿ. ಇನ್ನು ಅದೇ ಬಾಕ್ಸ್ನ ತೆಗೆದುಬಿಟ್ಟು ಇದು ಮಾಡ್ತಾಯಿದ್ವಿ, ಪ್ಯಾಕ್ ಮಾಡ್ತಾಯಿದ್ವಿ. ಇನ್ನು ಸರ್ವೆ ಮೋಟರ್ ಕೂಡ ಎಲ್ಲ ರೆಡಿ ಮಾಡಿ ಚೆಕ್ ಮಾಡಿ ಹಾಕ್ತಾಯಿದ್ವಿ. ಯಾವುದೂ ಕೂಡ ಕಳಿಸಿದ ಮೇಲೆ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿಬಿಟ್ಟು ಎಲ್ಲನೂ ಚೆಕ್ ಮಾಡಿ ಹಾಕ್ತಾಯಿದ್ವಿ. ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ರು ಅವರು. ಅಂದರೆ ನಾವು ಇದಕ್ಕೂ ಮುಂಚೆನೂ ಸುಮಾರು ಪ್ಯಾಕ್ ಮಾಡಿ ಕಳಿಸಿದ್ವಿ ಅಲ್ವಾ, ಸೊ ಪೇಪರಲ್ಲಿ ಸುತ್ತಿಬಿಟ್ಟು ರಟ್ಟಿನ ಸುತ್ತಿ ಕಳಿಸ್ತಾಯಿದ್ವಿ. ಬಟ್ ಈ ಸಲ ತುಂಬ ಚೆನ್ನಾಗಿ ಕೂತ್ಕೊಂಡು ಪ್ಯಾಕ್ ಮಾಡಿದ್ರು. ಒಂದೊಂದು ಮಿಷಿನು ಪ್ಯಾಕ್ ಮಾಡಬೇಕು ಅಂದರೆ ತುಂಬಾ ಲೇಟ್ ಆಗೋಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಲೇಟ್ ಆಯಿತು. ಒಂದೊಂದು ಮಿಷಿನ್ 1 ಅವರ್ ತೊಗೊಂಬಿಟ್ಟು, ಅಂದರೆ ಎಲ್ಲದ್ರದ್ದು ಆಯಿಲ್ ಟಿನ್ ಆಗಿರ್ಬೋದು, ಅದರೊಳಗಡೆ ಏನೇನು ಬೇಕು, ಸ್ಟ್ಯಾಂಡು, ದಾರ ಸ್ಟ್ಯಾಂಡು, ಥ್ರೆಡ್ ಸ್ಟ್ಯಾಂಡ್ ಅವೆಲ್ಲನೂ ಅದರೊಳಗಡೆ ಇಟ್ಬಿಟ್ಟು ಪ್ಯಾಕ್ ಮಾಡಿದ್ದು. ಈ ಸಲ ತುಂಬ ಚೆನ್ನಾಗಿ ಮಾಡಿದರು ಪ್ಯಾಕು. ಇನ್ನು ಸುಮಾರು ಜನ ಬಂದುಬಿಟ್ಟು ಆನ್ಲೈನ್ ಅಂದರೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ ಇತ್ತೀಚೆಗಂತೂ. ಹಾಗಾಗಿ ಆನ್ಲೈನಲ್ಲಿ ಕಳಿಸ್ಕೊಡ್ತೀರಾ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ನೋಡಿ, ನೀವು ಪ್ಯಾಕ್ ಮಾಡ್ತಾ ಇರೋದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಒಂದೇ ಥರ ಇರೋದಿಲ್ಲ, ಓಕೆನಾ. ಹಾಗಾಗಿ ಡೌಟ್ ಪಡದೆ ಆರಾಮಾಗಿ ಮಿಷಿನ್ನ ನಿಮಗೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ, ಎಷ್ಟು ದೂರ ಬೇಕಾದರೂ ಕಳಿಸ್ತೀವಿ. ಸೊ ನೋಡಿದ್ರಲ್ವ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಹಾಗೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ, ಪ್ಲೀಸ್ ಎಲ್ಲರೂ ಒಂದೊಂದು ಹೈಪ್ನ ಮಾಡಿ.